ನಮಸ್ಕಾರಗಳು. ನಾನು ನಜೀರ್ ಅಹಮದ್ ಚೋರ್ಗಸ್ತಿ, ಡಿಎಂಎಸ್ ನ್ಯೂಸ್ಗೆ ಸ್ವಾಗತ. ಬಸವನ ಬಾಗೇವಾಡಿ ಎಸ್ಕಾಂ ಇಲಾಖೆ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ರೈತರ ಆಕ್ರೋಶ. ಸರಿಯಾದ ಸಮಯಕ್ಕೆ ವಿದ್ಯುತ್ ಪರಿವರ್ತಕ ಟಿಸಿ ನೀಡದಿರುವುದಕ್ಕೆ ರೈತರ ಆಕ್ರೋಶ ವ್ಯಕ್ತವಾಗಿದೆ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಎಸ್ಕಾಂ ಇಲಾಖೆ ಅಧಿಕಾರಿಗಳ ವಿರುದ್ಧ ಬಳ್ಳಾವೂರ, ಮುತ್ತಗಿ, ಟಕ್ಕಳಕ್ಕಿ ಹಾಗೂ ನಾಗೂರ ಗ್ರಾಮಗಳ ರೈತರು ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅಶೋಕ್ ಆರಿವಾಳ ಮಾತನಾಡಿ, ಮುಂಗಾರು ಬಿತ್ತನೆ ಮಾಡಿ ಈಗಾಗಲೇ 1 ತಿಂಗಳು ಕಳೆದಿದೆ. ಮಳೆ ಕೊರತೆಯಿಂದ ಹತ್ತಿ, ತೊಗರಿ, ಕಬ್ಬು, ಈರುಳ್ಳಿ ಹಾಗೂ ಮೆಣಸಿನಕಾಯಿ ಸೇರಿದಂತೆ ವಿವಿಧ ಬೆಳೆಗಳು ಒಣಗುತ್ತಿವೆ. ಇಂತಹ ಸಂಕಷ್ಟದ ಸಮಯದಲ್ಲಿ ಎಸ್ಕಾಂ ಇಲಾಖೆ ರೈತರಿಗೆ ಅಗತ್ಯವಾದ ವಿದ್ಯುತ್ ಪರಿವರ್ತಕಗಳನ್ನು ಟಿಸಿ ನೀಡದೆ ನಿರ್ಲಕ್ಷ್ಯ ವಹಿಸುತ್ತಿದೆ ಎಂದು ಆರೋಪಿಸಿದರು. ಕಳೆದ 15-20 ದಿನಗಳಿಂದ ರೈತರು ಪ್ರತಿದಿನ ಎಸ್ಕಾಂ ಕಚೇರಿಗೆ ಅಲೆದಾಡುತ್ತಿರುವುದು, ಅಧಿಕಾರಿಗಳು ಇಲ್ಲಸಲ್ಲದ ಕಾರಣಗಳನ್ನು ಹೇಳಿ ಟಿಸಿ ನೀಡದೆ ಕಾಲಹರಣ ಮಾಡುತ್ತಿದ್ದಾರೆ. ಸರ್ಕಾರದ ಸುತ್ತೋಲೆಯ ಪ್ರಕಾರ ರೈತರ ಜಮೀನಿನ ಟಿಸಿ ಸುಟ್ಟರೆ 72 ಗಂಟೆಗಳೊಳಗೆ ದುರಸ್ತಿ ಮಾಡಿ ಅಳವಡಿಸಬೇಕು ಅಥವಾ ಹೊಸ ಟಿಸಿ ಒದಗಿಸಬೇಕು. ಆದರೆ ಹಲವು ದಿನಗಳು ಕಳೆದರೂ ಯಾವುದೇ ಕ್ರಮ ಕೈಗೊಳ್ಳದಿರುವುದು ರೈತರಿಗೆ ಅನ್ಯಾಯವಾಗಿದೆ ಎಂದು ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಇದಲ್ಲದೆ ದುಡ್ಡು ಕೊಡುವವರಿಗೆ ಮಾತ್ರ ಟಿಸಿ ನೀಡಲಾಗುತ್ತಿದೆ ಎಂಬ ಆರೋಪಗಳು ಕೇಳಿ ಬರುತ್ತಿವೆ. ಇಲಾಖೆಯ ಲಂಚದ ವ್ಯವಹಾರ ನಡೆಯುತ್ತಿದೆ ಎಂಬ ಅನುಮಾನವೂ ವ್ಯಕ್ತವಾಗುತ್ತಿದೆ. ಇದೇ ಪರಿಸ್ಥಿತಿ ಮುಂದುವರಿದರೆ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ರೈತರು ಸೇರಿ ಎಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿ ಬೀಗ ಜಡಿದು ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನ ನೀಡಿದರು. ಈ ವೇಳೆ ರೈತರು ಶೀಘ್ರವಾಗಿ ಟಿಸಿಗಳನ್ನು ಒದಗಿಸಿ ವಿದ್ಯುತ್ ಸಮಸ್ಯೆಗಳನ್ನು ಪರಿಹರಿಸುವಂತೆ ಸರ್ಕಾರ ಮತ್ತು ಎಸ್ಕಾಂ ಇಲಾಖೆಯನ್ನ ಒತ್ತಾಯಿಸಿದ್ರು. ವರದಿ ಸಿದ್ದು ಜಮಲ್ದಿನ್ನಿ, ಬಸವನ ಬಾಗೇವಾಡಿ. ಅನಿವಾರ್ಯತೆ ಬಂದ್ವಿ. ಲಾಸ್ಟಿಗೆ ನಾವು ನಮ್ಮ ತಾಲೂಕಾಧ್ಯಕ್ಷರಾದಂಥ ಅಶೋಕ್ ಹಾರಿವಾಳ ಅವರ ನೇತೃತ್ವದಲ್ಲಿ ಅವ್ರಿಗೆ ಭೇಟಿಯಾಗಿ ನಮ್ಮ ಸಮಸ್ಯೆಗಳನ್ನ ಹೇಳಿದಾಗ ಅವ್ರು ನಮ್ಮ ಸಮಸ್ಯೆಗಳಿಗೆ ಪಾಲಿಸಿ ನಡಿ ನಾವು ಬರ್ತೇವೆ ಬಂದು ಅವರು ಸರ್ ಕೂಡ ಮಾತಾಡಿ ಅವ್ರು ನಮ್ಗೆ ಟಿಸಿ ಕೊಡಿಸಿದ್ರು. ಒಂದು 15-20 ದಿನ ಅವಾಗ ಹೋಯ್ತು. ಅಧ್ಯಕ್ಷರು ಬಂದು ಟಿಸಿ ಕೊಡಿಸಿದ್ರು. ಮುಂದೆ ಅದು ಟಿಸಿ ಒಂದು 4-5 ದಿನ ಬರಲೇ ಇಲ್ಲ ಸರ್. ಬಂದು ಟಿಸಿ ಕೊಡಿಸಿ ಯಾವ ಮೋಟ್ರು ಚಲೋ ಆಗ್ತಾ ಇಲ್ಲ. ಒಂದು 7-8 ದಿನ ಟಿಸಿ ಸುಟ್ಟೇ ಬಿಡ್ತಾರೆ. ಆ ಟಿಸಿ ಸುಟ್ಟಿನ ಮತ್ತೆ ಈಗ 7 ದಿನ ಸರ್ ಟಿಸಿ ಬರ್ಲಾತೀವಿ. ರಿಟರ್ನ್ ಟಿಸಿನೇ ಕೊಡ್ತಾ ಇಲ್ಲ. ನಾವು ಬರೀ ರೈತರು ಸತತವಾಗಿ ರೈತರು 7-8 ದಿನ ಆಯ್ತು. ಇವಾಗ ಅಂದ್ರೆ ಅದೊಂದು 15-20 ದಿನ, ಇದು 7 ದಿನ, 1 ತಿಂಗಳಾಯ್ತು ಸರ್. ಈಗ ಹೊಲದಾಗ ಮೆಣಸಿನಕಾಯಿ, ಉಳ್ಳಾಗಡ್ಡಿ, ತೊಗರಿ, ದ್ರಾಕ್ಷಿ ಎಲ್ಲ ಬೆಳೆದಿದ್ದೀವಿ. ಮಳೆ ಅಂತೂ ಆಗ್ತಾ ಇಲ್ಲ. ಇವಾಗ ಅವ್ರಿಗೆ ನೀರು ಬಿಡ್ಬೇಕಂದ್ರೆ ಟಿಸಿ ಇಲ್ಲ. ದನಕರುಗಳಿಗೆ ನೀರು ಕುಡಿಯೋದು ದೊಡ್ಡ ಸಮಸ್ಯೆ ಆಗೈತಿ. ಹಿಂಗಾಗಿ ದಯವಿಟ್ಟು ಇದನ್ನ ಈಗ ನೀವು ಅಧಿಕಾರಿಗಳ ಭೇಟಿ ಆದ್ರಲ್ಲ, ಏನ್ ಹೇಳಿದ್ರು? ಅಧಿಕಾರಿಗಳ ಭೇಟಿಗೆ ಕೊಡ್ತೀವಿ. ನೀವು ಬೇರೆ ನಂಬರ್ ಆಗಿಲ್ಲ, ನಿಂದ್ರೆ ಅವರ್ ಕಾರ್ಡ್ ಆಗಿಲ್ಲ, ನಿಂದಿರ್ಬೇಕು ಅಂತ ಹೇಳಿ ಏನು ರೆಸ್ಪಾನ್ಸ್ ಕರೆಕ್ಟ್ ಮಾಡ್ತಾ ಇಲ್ಲ. ಅದಕ್ಕೆ ಮತ್ತೆ ಅಧ್ಯಕ್ಷರನ್ನ ಭೇಟಿ ಆಗಿದೀವಿ, ಕರ್ಕೊಂಡ್ ಬಂದಿದೀವಿ. ಅದಕ್ಕೆ ಇವಾಗ ನೋಡ್ಬೇಕೇನು ರೈತರು ಇವರು ಸರ್ಕಾರಿ ಸುತ್ತೋಲೆ ಏನದ 72 ತಾಸಿನಾಗ ರೈತರಿಗೆ ಟಿಸಿಯನ್ನು ಕೊಡ್ಬೇಕು. ಇಲ್ಲಿ 350 ಬೊಪ್ಪರ್ ಸಾಕ್ ಟಿಸಿ ಅದಾವ್. 350 200 ಸುಟ್ಟವ್ರು ಇಮಿಡಿಯೇಟ್ಲಿ ಅವಾಗ ಕೊಟ್ಬಿಟ್ರೆ ಮುಗಿದ್ ಹೋಗಿತ್ತು 3 ದಿನದ ಒಳಗಾಗಿ. ಇವ ಮಾರ್ಕೊಂಡನ. ಯಾಕೆ ಬೊಪ್ಪರ್ ಟ್ರಾಕ್ ಟಿಸಿ ಎಲ್ಲಿ ಹೋದು ಅವು ತನಿಖೆ ಆಗ್ಬೇಕಂತೇಳಿ ಎಸ್ ಸಿ ಅವ್ರ ದುಡಿ ಇಟ್ಟೋತನ ವಾದ ವಿವಾದಗಳ ಆಗ್ಯಾವ. ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ಯಾವುದೇ ದಾಖಲಾತಿ ಇಲ್ಲದೆ ಹೋರಾಟ ಎಂದೂ ಮಾಡಿಲ್ಲ. ಮೊನ್ನೆ ಒಂದ್ ಹೇಳಿಕೆ ಕೊಟ್ಟಿದ್ದ ಪತ್ರಕರ್ತರಿಗೆ ಕರೆಸಿಕೆಸಿಂದವ. ಮರುದಿವ್ಸ ಮತ್ತ ಕ್ಷಮೆಯನ್ನ ಯಾಚನೆ ಮಾಡಿದ ನನಗ ಫೋನ್ ಮುಖಾಂತರ. ಇದನ್ನ ಯಾಕೆ ಡಾಂಬ್ರೀಕರಣ, ಇವ ರಾಜಕಾರಣಿಗಳ ಕೈಗೊಂಬೆ ಕೆಲಸ ಮಾಡ್ತಾನ ಅನ್ನೋದು ಎತ್ತಿ ತೋರ್ಸ್ಲಕತ್ತದ. ಇಬ್ರು MD ಅವರು, ಹುಬ್ಬಳ್ಳಿ MD ಅವರು, ಬೆಂಗಳೂರು MD ಅವರು ಈಗ ಪರಪ್ಪನಗರದಲ್ಲಿ ಇರಲಿ ನೀವು ಶೀಘ್ರದಲ್ಲಿ ಅವನ್ನ ಸಸ್ಪೆಂಡ್ ಮಾಡಿ ತನಿಖೆಗೆ ಆಗ್ರಹ ಒಳಪಡಿಸ್ಬೇಕಂದು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಇವತ್ತು ರೈತರಿಗೆ ನ್ಯಾಯ ಸಿಕ್ಕದ. ಇವತ್ತಿನಿಂದ ಎಲ್ಲಾ ಸ್ವಚ್ಛ ಮಾಡಿಸಿದ್ವಿ ಟಿಸಿ. ಅದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ನಾವು ದಾಖಲೆ ಸಮೇತ ಹೋರಾಟ. ನೀವು ಯಾರು ದಾಖಲೆ ಇಲ್ಲಲ್ಲ, ಪ್ರತಿ ಒಂದು ಪಿಕ್ಚರ್ ನನ್ನ ಬಳಿ ದಾಖಲೆ ಸಮೇತ ಹಚ್ಚಿ ಮತ್ತೆ ಲೋಕಾಯುಕ್ತ ಕೇಸ್ ಮಾಡಿ ಬಂದೀನಿ. 4 ಮಂದಿ ಮ್ಯಾಗೂ ಮಾಡಿ ಬಂದೀನಿ. ಇನ್ನ 4 ಭ್ರಷ್ಟ ಅಧಿಕಾರಿಗಳ ಮೇಲೂ ನಾನು ಹೊಳ್ಳಿ ಲೋಕಾಯುಕ್ತ ಕೇಸ್ ಬೆಂಗಳೂರಿಗೆ ಹೋಗಿ ಲೋಕಾಯುಕ್ತ ಕೇಸ್ ಮಾಡೀನಿ. ಇವ್ರು ಏನಾದ್ರು 2 ದಿನದಲ್ಲಿ ಏನಾದ್ರು ಇವರು. ವೀಕ್ಷಕರೇ, ಸ್ಥಳೀಯ ಸುದ್ದಿಗಳನ್ನ ನಾವು ಯೂಟ್ಯೂಬ್ ಮುಖಾಂತರ ಪಡಿತಾ ಇದ್ದೀವಿ. ಅದರಲ್ಲೂ ತಾಳಿಕೋಟೆ ಸುದ್ದಿ ವಾಹಿನಿಯನ್ನ ನಾವು ಹೇಳೋದಾದ್ರೆ ಡಿಎಂಎಸ್ ನ್ಯೂಸ್ ಹೆಚ್ಚು ಸಬ್ಸ್ಕ್ರೈಬರ್ನ ಹೊಂದಿ ಈಗಾಗಲೇ ನಿಮ್ಮ ಸುತ್ತಮುತ್ತಲೂ ನಡೆಯುವಂತಹ ಸಾಕಷ್ಟು ಸುದ್ದಿ ಸಮಾಚಾರಗಳನ್ನ ಮೊಬೈಲ್ ಮುಖಾಂತರ ನಿಮಗೆ ತಲುಪಿಸ್ತಾ ಇದೆ. ಇನ್ನೂ ಸಾಕಷ್ಟು ಸುದ್ದಿ ವಾಹಿನಿಯ ಮುಖಾಂತರ ನಿಮಗೆ ತಲುಪಬೇಕು ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಡಿಎಂಎಸ್ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಹೊಸ ಸುದ್ದಿ ಸಮಾಚಾರಗಳನ್ನ ನೀವು ಕೂಡಲೇ ನೋಡಬಹುದಾಗಿದೆ. ನಿಮ್ಮ ಸಪೋರ್ಟ್ ನಮಗೆ ಬಹುದೊಡ್ಡ ಶಕ್ತಿ.
ಸಪೋರ್ಟ್ ಮಾಡಿ. ನಮಸ್ಕಾರಗಳು.